ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಂಕಿ ಫೋನ್ ಬರ್ತೈತೆ. ಜಾನು ಅಕ್ಕ. ಅಣ್ಣ ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ. ಅಣ್ಣ ನೀನ್ ನೋಡಿದ್ರೆ ನಮ್ಮ ಮನೆಯಲ್ಲಿ ಇರೋ ತರ ಇದೆ. ಅಮ್ಮನ ಮನೆಯಲ್ಲಿ ಇದೆಯೇನೋ? ಹೌದು ಜಾನು ಅವರೇ. ಹೌದಾ? ಹಾಗಿದ್ರೆ ಅಲ್ಲಿ ಅಪ್ಪ ಅಮ್ಮ ಇದ್ರೆ ಫೋನ್ ಕೊಡು, ನಾನು ಮಾತಾಡ್ಬೇಕು. ಯಾಕೋ ಅಣ್ಣ ಅಳ್ತಿದ್ಯಾ? ಏನಾಯ್ತು? ಜಾನು ಅವರೇ, ಅತ್ತೆ ಮಾವ ಇಬ್ರು ಮನೆಯಾಗಿಲ್ಲ. ಪತ್ರ ಬರ್ದಿಟ್ಬಿಟ್ಟು ಕುಂಭಮೇಳ ಯಾತ್ರೆಗೆ ಹೋಗವ್ರೆ. ಹೇಳ್ಬೇಕು ಅಂತಾನೆ ಇದ್ದೆ ಅಣ್ಣ, ಆದ್ರೆ ಅಪ್ಪನೇ ಯಾರಿಗೂ ಈ ವಿಷಯನ ಹೇಳ್ಬೇಡ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಂಗೆಲ್ಲ ಅರ್ಥ ಆಗುತ್ತೆ ಅಣ್ಣ, ಆದ್ರೆ ಇವಾಗ ನಾನು ಏನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ಅಣ್ಣಂದ್ರೆ ಫೋನ್ ಮಾಡಿದ್ರೆ ಎಷ್ಟು ಸತಿ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ಅಪ್ಪ ಅಮ್ಮನ ಮಾತೆ ಕೇಳಿಲ್ಲ ಅಂದ್ಮೇಲೆ ನನ್ನ ಮಾತು ಕೇಳ್ತಾರ ಹೇಳು? ಹೌದು ಜಾನು ಅವರೇ, ನೀವೀಗ ಜಾಸ್ತಿ ಯೋಚನೆ ಮಾಡಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ಆವಾಗಲೇ ಅಲ್ವೇ ಮಗು ಬೆಳವಣಿಗೆ ಚೆನ್ನಾಗಾಗೋದು. ಅದಕ್ಕೆ ಮನೆ ಪರಿಸ್ಥಿತಿ ಹೀಗಿರುವಾಗ ಹೇಗೆ ನಗಕ್ಕಾಗುತ್ತೆ ಹೇಳಿ? ಮಕ್ಳಿಗೋಸ್ಕರ ಜೀವನೇ ಮುಡಿಪಾಗಿಟ್ಟಿರೋರು ಅವರು. ಅವ್ರು ಈ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂದ್ರೆ ಹೇಗೆ ನೆಮ್ಮದಿಯಾಗಿರಕ್ಕಾಗುತ್ತೆ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಅಣ್ಣ ಊಟ ಆಯ್ತಾ? ನನಗೆ ನಿದ್ದೆ ಮಾಡಕ್ ಹೇಳಿ ನೀವಿಬ್ರು ಮಾತ್ರ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತೀರಾ? ಬೇಡ ನೋಡಿ, ಅಪ್ಪ ಈಗ ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬರೋಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಸುಧಾರಿಸಿರುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಹೋಗಿ ಮಲ್ಕೊಳ್ಳಿ.
ಬೆಂಕಿ, ಏನೂ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಯ್ತದೆ. ಧೈರ್ಯವಾಗಿರು. ಯಾಕಪ್ಪ ಅಮ್ಮಂಗೆ ಇಷ್ಟೆಲ್ಲ ಕಷ್ಟ ಆಗ್ತದೆ? ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ದೇವ್ರು ಇದೇನೋ ಇಲ್ವೋ ಅಂತ ಅನ್ಸುತ್ತೆ. ಚಿನ್ನು ಮರಿ, ಏನಾಯ್ತು ಇವಾಗ? ನೀವು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ನಾನು ಏನಂತ ಯೋಚನೆ ಮಾಡಲಿ ಹೇಳಿ? ಏನಾಯ್ತು? ರೀ, ಬೆಂಕಿ ಅಣ್ಣಂಗೆ ಕಾಲ್ ಮಾಡಿದ್ದೆ. ಅವನು ಅಮ್ಮನ ಮನೆಯಲ್ಲೇ ಇದ್ದಾನಂತೆ. ಸರಿ, ಅದಕ್ಕೆ ನೀವು ಯಾಕೆ ಹೇಳ್ತಾ ಇದ್ದೀರಿ? ಓ, ನೀವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂತನಾ? ಹಾಗಲ್ಲ ರೀ, ಮನೆ ಭಾಗ ಆಗಿದೆಯಲ್ಲ, ಅದಕ್ಕೆ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡಿಕೊಂಡು ಹೇಳ್ದೆ ಕೇಳ್ದೆ ಪತ್ರ ಬರೆದಿಟ್ಟು ಕುಂಭಮೇಳ ಯಾತ್ರೆಗೆ ಹೋಗಿದ್ದಾರಂತೆ. ಅದನ್ನು ಕೇಳಿ ತುಂಬ ಬೇಜಾರಾಗ್ತದೆ. ಅಲ್ಲಿಗೆ ಫೋನ್ ಮಾಡಬೇಡಿ ಅಂತ ಹೇಳ್ತೀನಿ, ಆದರೂ ನನ್ನ ಮಾತನ್ನು ಕೇಳೋದೇ ಇಲ್ಲ. ಮತ್ತೆ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕಣ್ಣೀರು ಹಾಕೊಂಡು ಕೂತ್ಕೋತಾರೆ. ಅದಕ್ಕೆ ಅಲ್ವಾ ಫೋನ್ ಮಾಡಬೇಡಿ ಅಂತ ಹೇಳೋದು. ಏನ್ರಿ ಹೀಗೆ ಹೇಳ್ತೀರಾ? ಅವ್ರಿಗೆ ಫೋನ್ ಮಾಡಿದೆ ಮತ್ತಾರಿಗೆ ಮಾಡಲಿ ನಾನು? ಅದು ಇಂಥ ಪರಿಸ್ಥಿತಿನಲ್ಲಿರುವಾಗ ಫೋನ್ ಮಾಡಿದೆ ಹೇಗೆ ಸುಮ್ಮನಿರಲಿ? ಸುಮ್ಮನಿರಿ ಅಂತ ನಾನು ಎಲ್ಲ ಹೇಳ್ತಾ ಇದ್ದೀನಿ. ನೋಡಿ, ಅಲ್ಲಾಗಿರೋ ಪರಿಸ್ಥಿತಿಗೆ ನೀವಿಲ್ಲಿ ಅಳ್ತಾ ಇದ್ರಿ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿರೋ ಸಮಸ್ಯೆಗೆ ಅಲ್ಲೇ ಪರಿಹಾರ ಕಂಡುಹಿಡಿಬೇಕಲ್ವಾ? ಆ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಇದೆಲ್ಲ ಆಗಿದ್ದು ಅಣ್ಣಂದ್ರಿಂದಾನೆ. ಅವ್ರು ಸರಿ ಹೋಗೋವರೆಗೂ ನಮ್ಮಪ್ಪ ಅಮ್ಮಂಗೆ ಕಷ್ಟ ತಪ್ಪಿದ್ದಲ್ಲ. ಹಾಗಾದರೆ ನಿಮ್ಮ ಅಣ್ಣಂದ್ರಿಗೂ ಒಂದು ಫೋನ್ ಮಾಡಿದ್ರೆ ಆಯ್ತಲ್ಲ, ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಪರಿಹಾರ ಸೂಚಿಸೋಣ, ನೋಡೋಣ. ಅವ್ರು ಯಾರೂ ಫೋನೇ ಎತ್ತಾ ಇಲ್ಲ ರೀ. ಹಾಗಾದರೆ ಇದಕ್ಕೆ ಯಾವ್ದಾದ್ರು ಬೇರೆ ಒಂದು ಮಾರ್ಗ ಕಂಡು ಹಿಡ್ಕೋಬೇಕು. ರೀ, ನನಗೊಂದು ಯೋಚನೆ ಬರ್ತಿದೆ. ಹೌದಾ? ಏನು? ನಾವು ಯಾಕೆ ಅಪ್ಪ ಅಮ್ಮನ್ನ ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿಗೆ ಕರ್ಕೊಂಬಂದು ಇಟ್ಕೋಬಾರ್ದು? ಪಾಪ ಅವ್ರಿಗೂ ಒಂಥರ ಚೇಂಜ್ ಅನ್ಸುತ್ತೆ. ಅಜ್ಜಿನೂ ನೋಡ್ದಾಗುತ್ತೆ, ನನ್ನ ಜೊತೆನೂ ಇದ್ದಾಗುತ್ತೆ. ಅವರು ಖುಷಿ ಆಗ್ತಾರೆ, ನನಗೂ ಖುಷಿನೇ. ಏನಂತೀರಾ? ಸರಿ ಚಿನ್ನು ಮರಿ, ನೋಡಿ, ಅವ್ರು ಇಲ್ಲಿಗೆ ಬರೋದ್ರಿಂದ ನನಗೆ ಯಾವ ತೊಂದರೆನೂ ಇಲ್ಲ. ಅವ್ರು ಬರೋದು ನಂಗೆ ಅಭ್ಯಂತರನೂ ಇಲ್ಲ. ಆದರೆ ಅವ್ರು ಬರಬೇಕಲ್ಲ ಚಿನ್ನು ಮರಿ. ಗಂಡು ಮಕ್ಕಳು ಎಷ್ಟೇ ಕಷ್ಟ ಕೊಟ್ಟರು ಅಪ್ಪ ಅಮ್ಮಂದರು ಅಲ್ಲೇ ಕಷ್ಟಪಡ್ಕೊಂಡೇ ಇರ್ತಾರೆ ಹೊರತು ಇಲ್ಲಿಗೆ ಬರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.